ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಬದುಕಿನಲ್ಲಿ ಸಂತೋಷದಿಂದ ಇರಬೇಕು ಎಂದರೆ ಏನು ಮಾಡಬೇಕು, ಹೇಗೆ ಇರಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು? ಮೊದಲನೆಯದಾಗಿ ನಮ್ಮಲ್ಲಿ ಏನು ಇಲ್ಲವೋ ಅದರ ಬಗ್ಗೆ ಚಿಂತಿಸುತ್ತಾ ಇರದೆ ಇರುವುದರಲ್ಲೇ ತೃಪ್ತಿ ಹೊಂದುವುದು. ಎರಡನೆಯದಾಗಿ ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ತೋರುವುದು ನಮ್ಮ ಮೊದಲ ಆದ್ಯತೆ. ಅವರನ್ನು ಮರೆತು ಬಿಡುವುದು ಸ್ವಾರ್ಥಿಗಳ ಜೀವನ. ಮೂರನೆಯದಾಗಿ ಜ್ಞಾನದ ಬಗ್ಗೆ ಆಸಕ್ತಿಯನ್ನು ಹೊಂದುವುದು. ಜ್ಞಾನವು ಬೆಳಕಿನ ಕಿರಣದಂತೆ ನಮ್ಮ ಪ್ರತಿ ಹಂತದಲ್ಲೂ ನಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸಿಕೊಡುವುದು. ಜ್ಞಾನಕ್ಕೆ ಯಾವುದೇ ವಯಸ್ಸಿನ ಮಿತಿಯಿಲ್ಲ. ತುಂಬ ಬುದ್ಧಿವಂತಿಕೆ ಇದ್ದರೆ, ಜಾಣ್ಮೆಯನ್ನು ಹೊಂದಿದ್ದರೆ, ಆಸ್ತಿ, ಅಂತಸ್ತು, ಹಣ, ಪದವಿ ಎಲ್ಲ ಇದ್ದರೆ, ತುಂಬ ಫೇಮಸ್ ಆಗಿದ್ದರೆ, ಗೆಲುವಿನ ಮೇಲೆ ಗೆಲುವು ಸಾಧಿಸುತ್ತಿದ್ದರೆ, ಪ್ರತಿಯೊಬ್ಬರೂ ನಮ್ಮನ್ನು ಹೊಗಳುತ್ತಿದ್ದರೆ, ನಾವು ಇಷ್ಟಪಟ್ಟವರು ನಮ್ಮೊಂದಿಗೆ ಇದ್ದರೆ ನಾವು ಸಂತೋಷದಿಂದ ಇರಬಹುದೇ? ಇನ್ನೂ ಕೆಲವಷ್ಟು ಜನರು ಅದೃಷ್ಟವನ್ನು ಸಂತೋಷ ಎಂದುಕೊಳ್ಳುತ್ತಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಸಂತೋಷ ಎನ್ನುವುದು ನಮ್ಮಲ್ಲಿಯೇ ಇದೆ. ಯಾವುದೇ ಹಂತದಲ್ಲಿ ನಿರಾಸೆಗೆ ಒಳಗಾಗದೆ, ಬೇಸರಕ್ಕೆ ಸೋಲದೆ ತೃಪ್ತಿಯನ್ನು ಕಾಣುವುದೇ ನಿಜವಾದ ಸಂತೋಷ. ನಾವು ನಮ್ಮನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಲೋಪದೋಷಗಳು ಇನ್ನೊಬ್ಬರಿಗಿಂತ ಮೊದಲು ನಮಗೆ ತಿಳಿದಿರಬೇಕು. ಆ ತಪ್ಪುಗಳನ್ನು ಆಗಿಂದಾಗೆ ಸರಿಪಡಿಸಿಕೊಳ್ಳಬೇಕು. ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಧೈರ್ಯದಿಂದ ಮುಂದೆ ಹೆಜ್ಜೆ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದೂ ಒಂದು ಸಾಧನೆ. ತೃಪ್ತಿಯು ಮನುಷ್ಯನಿಗೆ ಅತಿ ಅವಶ್ಯಕ. ಇನ್ನೂ ಬೇಕು, ಮಗದಷ್ಟು ಬೇಕು ಎಂಬ ಹಂಬಲ ಒಳ್ಳೆಯದಲ್ಲ. ತೃಪ್ತಿಯನ್ನು ಮೀರಿದ ಸಂಪತ್ತಿಲ್ಲ. ಸಂಪತ್ತು ಸಂತೋಷವನ್ನು ಕೊಡಲಾರದು. ಸಂತೋಷವಾಗಿ ಇರುವುದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಬದುಕಿನ ಅರ್ಥವನ್ನು ತಿಳಿದರೆ ಸಂತೋಷ ತಾನೇ ಬರುವುದು. ಆರಾಮವಾಗಿ ನಡೆಯುವ ಜೀವನ, ಇರುವುದರಲ್ಲೇ ತೃಪ್ತಿ, ಪ್ರೀತಿ, ಸಹಬಾಳ್ವೆಯ ಜೀವನ, ಒಬ್ಬರನ್ನೊಬ್ಬರು ಅರಿತು ನಡೆಯುವುದು, ಇದು ಸಂತೋಷದ ಒಂದು ವಿಧ. ಇನ್ನೂ ಕೆಲವರು ವೈಯಕ್ತಿಕ ಜೀವನಕ್ಕಿಂತ ಸಾಮಾಜಿಕ ಜೀವನದಲ್ಲಿ ಬೆರೆತು ಹೋಗಿರುತ್ತಾರೆ. ಅದರಲ್ಲೇ ಸಂತೋಷವನ್ನು ಕಂಡುಕೊಂಡಿರುತ್ತಾರೆ. ಎಲ್ಲಿ ಸಂತೋಷ ಸಿಗುವುದು ಅಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು. ನಾವು ಸಂತೋಷವಾಗಿರುವುದಷ್ಟೇ ಅಲ್ಲ, ನಮ್ಮ ಜೊತೆ ಇರುವವರನ್ನು ಖುಷಿಯಾಗಿ ನೋಡಿಕೊಳ್ಳಲು ಪ್ರಯತ್ನಿಸಬೇಕು. ನಮಗೆ ಯಾವುದು ಸರಿಯಾಗುತ್ತದೆಯೋ ಅದಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಹಾಗಿದ್ದಾಗ ನಾವು ಸಂತೋಷವಾಗಿರುತ್ತೇವೆ. ನಮ್ಮ ವೀಕ್ನೆಸ್ ಬಗ್ಗೆ ಯಾವಾಗಲೂ ನಾವು ಚಿಂತೆಗೆ ಒಳಗಾಗುತ್ತೇವೆ. ನಮ್ಮ ಪ್ಲಸ್ ಪಾಯಿಂಟ್ ಯಾವುದು, ಮೈನಸ್ ಪಾಯಿಂಟ್ ಯಾವುದು ಎಂಬುದನ್ನು ಮೊದಲು ಗುರುತು ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಹೆಚ್ಚು ಹೆಚ್ಚು ಬಲಿಷ್ಠರನ್ನಾಗಿ ಮಾಡಿಕೊಳ್ಳಬೇಕು. ಆತ್ಮವಿಶ್ವಾಸ ಹೆಚ್ಚಿದಷ್ಟು ನಮ್ಮ ಸಂತೋಷ ದ್ವಿಗುಣವಾಗುವುದು. ಸಹಾಯ ಮಾಡಿದ ವ್ಯಕ್ತಿಯನ್ನು ಯಾವುದೇ ಸಂದರ್ಭದಲ್ಲಿ ಮರೆಯಬಾರದು. ಕೃತಜ್ಞತೆ ಸಲ್ಲಿಸಿದಾಗ ಇನ್ನೂ 4 ಜನರಿಗೆ ಅವರಿಂದ ಸಹಾಯ ಹಸ್ತ ಸಿಗಬಹುದು.
ಕೃತಜ್ಞತೆ ಸಲ್ಲಿಸಿದಾಗ ಮನಸ್ಸು ಸಂತೃಪ್ತಿಯಿಂದ ಕೂಡಿರುವುದು. ಆಸಕ್ತಿ, ಕುತೂಹಲ, ಸ್ಪಷ್ಟವಾದ ನಿಲುವು ಬದುಕಿನಲ್ಲಿ ಉನ್ನತ ಗುರಿಯನ್ನು ತಲುಪಿಸುವುದು. ಸಂತೃಪ್ತಿ, ಸಂತೋಷ ಉಂಟಾಗುವುದು. ಇತರರನ್ನು ನಾವು ಪ್ರೀತಿಸಿದರೆ ನಮ್ಮನ್ನು ಅವರು ಪ್ರೀತಿಸುತ್ತಾರೆ. ತಾಯಿ, ತಂದೆ, ಮಕ್ಕಳು, ಬಂಧು ಮಿತ್ರರು, ಸಹೋದ್ಯೋಗಿಗಳು ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಇರುವುದು ಸಂತೋಷ ಉಂಟು ಮಾಡುವುದು. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ತಪ್ಪದೇ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.